ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆನಿಯನ್ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಬಾಣಲಿ ಇಟ್ಬಿಟ್ಟು ಅದಕ್ಕೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಉದ್ದಿನಬೇಳೆ ಫ್ರೈ ಆಗಲಿ ನೋಡಿ. ಮತ್ತು ನಾನು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ. ಈಗ ನಾನು ಈ ಬಾಣಲಿಯಲ್ಲಿ ಎಣ್ಣೆ, ಉದ್ದಿನಬೇಳೆ, ಈರುಳ್ಳಿನ ಹಾಕ್ಕೊಂಡು ಉರಿತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 7 ತೊಗೊಂಡಿದ್ದೀನಿ. ಒಣಗಿರೋ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಅದಕ್ಕೆ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರೋಂತಹ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ 1 ಇಂಚ್ ತೊಗೊಂಡಿದ್ದೀನಿ. 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಟ್ಟಾಗೆ. ಇದು ಚೆನ್ನಾಗಿ ಫ್ರೈ ಆಗಲಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈರುಳ್ಳಿ ಚಟ್ನಿ. ಫ್ರೈ ಆಗಲಿ. ನಾನು ಇದನ್ನು ದೋಸೆಗೆ ಮಾಡ್ತಾಯಿದ್ದೀನಿ ಇವತ್ತು. ಇದು ದೋಸೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ. ನೋಡಿ, ಈಗ ಫ್ರೈ ಆಗಿದೆ. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡು ಇದ್ದೀನಿ, ಹಚ್ಕೊಂಡಿಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆಂದರೆ ಸಾಕು ಕೊತ್ತಂಬರಿ ಸೊಪ್ಪು, ಜಾಸ್ತಿ ಏನು ಬೇಡ. ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಉಳಿದಿರೋ ಸಾಮಗ್ರಿ ಸೇರಿಸ್ಕೊಳ್ತೀನಿ. ಇದಕ್ಕೆ ನಾನು ನೋಡಿ, ಇದು ಚಿಕ್ಕ ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಚ್ಚಿ ಇಟ್ಕೊಂಡಿರೋಂತಹ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಾನು 1.5 ಇಡಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಫ್ರೈ ಆಗಿ ಆದಮೇಲೆ ನಾನು ಇದಕ್ಕೆ ಪಿಂಕ್ ಸಾಲ್ಟ್ನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಪಿಂಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ತಮ್ಮ ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ. ಈಗ ಸಾಲ್ಟ್ ಎಲ್ಲ ಹಿಡೀಲಿ. ಈರುಳ್ಳಿ, ಕೆಂಪು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣೆಲ್ಲ ಉಪ್ಪು ಹಿಡೀಲಿ. ಈಗ ಇದು ಫ್ರೈ ಆಗ್ತಾ ಇದೆ, ಆಗಿರೋ ಸಾಕು ನೋಡಿ. ಇದು ತಣ್ಣಗಾಗಲಿ, ಯಾಕಂದರೆ ಮಿಕ್ಸಿ ರುಬ್ಕೋಬೇಕಂದ್ರೆ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ತಣ್ಣಗಾಗಿದೆ. ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ. ಬಿಸಿ ಯಾವತ್ತೂ ರುಬ್ಬಕ್ಕೆ ಹೋಗಬೇಡಿ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನಿವಾಗ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಬಂದ್ಬಿಡೋಣ. ನೋಡಿ, ನಾನು ರುಬ್ಬಿದಾಗಿದೆ. ಚಟ್ನಿ ರೆಡಿ ಇದೆ. ಇದಕ್ಕೆ ನಾವು ಫಟಾಫಟ್ ಅಂತ ಒಗ್ಗರಣೆ ಹಾಕ್ಕೊಬಿಡೋಣ. ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಕೊಟ್ಟೋ ಚಟ್ನಿಗೆ. ನೋಡಿ, ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ನಾನೀಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಒಗ್ಗರಣೆ ಕೊಡೋಕ್ಕೆ ನಾನು ಕೆಲವೊಂದು ಸಾಮಗ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ನಿಮ್ಗೆ ಇದನ್ನು ತೋರಿಸ್ತೀನಿ ನೋಡಿ. 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಸೊಪ್ಪು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. 4 ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಇಕ್ಕಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಅದಕ್ಕೆ ಉದ್ದಿನಬೇಳೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಚೆನ್ನಾಗಿ ಅದರಲ್ಲಿ ಫ್ರೈ ಆಗಲಿ. ಅದ್ರ ಬಣ್ಣ ಬದಲಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು ಉದ್ದಿನಬೇಳೆ. ಆವಾಗ ತಿನ್ನೋವಾಗ ಕ್ರಿಸ್ಪಿಯಾಗಿ ನಮಗೆ ಚಟ್ನಿಲಿ ಸಿಗ್ತಾ ಇರುತ್ತೆ. ಈಗ ಒಗ್ಗರಣೆ ಸಾಮಗ್ರಿಗಳನ್ನ ಸೇರಿಸ್ಕೊಂಡೆ ನಾನು. ಇದು ಎಣ್ಣೆಯಲ್ಲೆಲ್ಲ ಸ್ವಲ್ಪ ಫ್ರೈ ಆಗಲಿ. ಘಮ ಅಂತ ಸ್ಮೆಲ್ ಇಲ್ಲೇ ಬರುತ್ತೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಸ್ಟವ್ ಆಫ್ ಮಾಡಿದ್ರೂ ಬಿಸಿಗೆ ಮಣ್ಣಿನ ಬಿಸಿ ಕುದೀತಾ ಇರುತ್ತೆ ನೋಡಿ. ಈಗ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಚಟ್ನಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು.
ಸ್ಮೆಲ್ ಅಂತೂ ಘಮ ಅಂತ ಇದೆ. ನನಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಇದನ್ನು ನಾನು ಇವತ್ತು ದೋಸೆ ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಎಲ್ಲ ಚಟ್ನಿಗೆ ಸೇರಿಕೊಳ್ಳಿ. ಈಗ ಚಟ್ನಿ ರೆಡಿ ಆಯಿತು. ನಾನು ಜಾರಲ್ಲಿ ಮಸಾಲೆ ಯಾವತ್ತೂ ವೇಸ್ಟ್ ಮಾಡಲ್ಲ ನೋಡಿ. ಚಟ್ನಿಗೆ ಸ್ವಲ್ಪ ಇತ್ತು, ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ನಾನು ಚಟ್ನಿ ವೇಸ್ಟ್ ಆಗಬಾರ್ದು ಅಂತ ಸೇರಿಸ್ಕೊಂಡೆ. ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚಟ್ನಿ ಯಾವ ರೀತಿ ರೆಡಿ ಆಯಿತು. ತುಂಬ ಕಲರ್ಫುಲ್ ಆಗಿದೆ, ಒಳ್ಳೆ ಘಮ ಅಂತ ಇದೆ. ಈಗ ನಾವು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ ನಾನು ನೋಡಿ. ಇದು ಈ ಥರ ರೆಡಿ ಆಗಿರೋ ಚಟ್ನಿನ ನೀವು ಸೂಪರಾಗಿರುತ್ತೆ. ದೋಸೆ ಅನ್ನಕ್ಕೆ ಯೂಸ್ ಮಾಡ್ಕೊಳ್ಳಿ, ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್. ತುಂಬ ರುಚಿಯಾಗಿ ಈರುಳ್ಳಿ ಚಟ್ನಿ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ರೆಸಿಪಿ ನಿಮಗೆ ಬೇಕಾದರೆ ದಯವಿಟ್ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟು, ಪ್ರೀತಿ, ವಿಶ್ವಾಸ ನನ್ನ ಜೊತೆ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.